ಹಾಯ್ ನಮಸ್ತೆ. ಇವತ್ತು ನಾನು ಒಂದಿಷ್ಟು ಗಿಡಮೂಲಿಕೆಗಳು ಮತ್ತು ಅದರ ಔಷಧೀಯ ಗುಣವನ್ನು ಹೇಳ್ತೇನೆ, ನೋಡಿಕೊಂಡು ಬರೋಣ. ನಾಚಿಕೆ ಮುಳ್ಳು ಮುಟ್ಟಿದರೆ ಮುನಿ ಎಂದು ಕರೆಸಿಕೊಳ್ಳುವ ಈ ಗಿಡ ಕೇವಲ ಕಳೆ ಸಸ್ಯವಲ್ಲ, ಆಯುರ್ವೇದ ಸಸ್ಯವೂ ಹೌದು. ಈ ಗಿಡವನ್ನು ಬೇರಿನ ಸಮೇತವಾಗಿ ತಂದು ಚೆನ್ನಾಗಿ ತೊಳೆದು ನೀರನ್ನು ಹಾಕಿ ಕುದಿಸಿ ಕುಡಿಯೋದರಿಂದ ರಕ್ತಸಹಿತ ಮೂಲವ್ಯಾಧಿ ಕಡಿಮೆ ಆಗ್ತದೆ. ಅಜೀರ್ಣದಿಂದ ಉಂಟಾಗುವ ಬೇಧಿ, ಮೈಗ್ರೇನ್ ಇರುವಾಗ ಈ ಎಲೆಯನ್ನು ನಯವಾಗಿ ಅರೆದು ಹಚ್ಚುವುದರಿಂದ ತಲೆನೋವು ಕಡಿಮೆ ಆಗ್ತದೆ. ಕಾಳುಮೆಣಸಿಗೆ ಕಪ್ಪು ಚಿನ್ನವೆಂದೇ ಕರೆಯುತ್ತಾರೆ. ಕೇವಲ ವಾಣಿಜ್ಯ ಬೆಳೆ ಮಾತ್ರವಲ್ಲದೆ ಔಷಧೀಯ ಗುಣವನ್ನು ಸಹ ಹೊಂದಿದೆ. ಮಸಾಲೆ ಪದಾರ್ಥಗಳಲ್ಲಿ ಇದನ್ನು ಬಳಸುತ್ತಾರೆ. 4 ಕಾಳುಮೆಣಸು, 1 ಚಿಟಿಕೆ ಉಪ್ಪು, ಸ್ವಲ್ಪ ಬೆಲ್ಲವನ್ನು ಸೇರಿಸಿ ತಿನ್ನುವುದರಿಂದ ಎಸಿಡಿಟಿ ಸಮಸ್ಯೆ ಕಡಿಮೆ ಆಗ್ತದೆ. ಕಾಳುಮೆಣಸು ಉಪ್ಪನ್ನು ಸೇರಿಸಿ ಜಗಿದು ಸೇವನೆ ಮಾಡುವುದರಿಂದ ಕೆಮ್ಮು ಕಡಿಮೆ ಆಗ್ತದೆ. ಕಾಳುಮೆಣಸು, ನೀರು, ಬೆಲ್ಲ, ನಿಂಬು, ಶುಂಠಿ, ಸ್ವಲ್ಪ ಅಮೃತ ಬಳ್ಳಿಯನ್ನು ಸೇರಿಸಿ ಕಷಾಯ ಮಾಡಿ ಕುಡಿಯುವುದರಿಂದ ಶೀತ ಜ್ವರಕ್ಕೆ ರಾಮಬಾಣ ಅಂತಲೇ ಹೇಳ್ಬೋದು. ಇನ್ನು ಅರಿಶಿಣದ ಬಗ್ಗೆ ಹೇಳುವುದಾದರೆ ಅಡುಗೆ ಮನೆಯ ಸಂಗಾತಿ ಅಂತಲೇ ಹೇಳ್ಬೋದು. ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ, ಮೊಡವೆ ನಿವಾರಣೆಗೆ ಸಹಾಯಕಾರಿ. ಎಲ್ಲ ಧಾರ್ಮಿಕ ಆಚರಣೆಗಳಲ್ಲಿಯೂ ಸಹ ಉಪಯೋಗ ಆಗುವಂತಹದ್ದು. ಸ್ನಾನದ ನೀರಿನಲ್ಲಿ 1 ಚಿಟಿಕೆ ಅರಿಶಿಣ ಬೆರೆಸಿ ಸ್ನಾನ ಮಾಡಿದರೆ ದೈಹಿಕ ಮಾನಸಿಕ ಶುದ್ಧತೆಯನ್ನು ನೀಡುತ್ತದೆ. ಅರಿಶಿಣವನ್ನು ಹಾಲಿನ ಜೊತೆ ಸೇರಿಸಿ ನಿತ್ಯ ರಾತ್ರಿ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಗಿಡ ನಂಜು ನಿವಾರಕವೂ ಹೌದು. ಹಾಡೆಬಳ್ಳಿಯ ಎಲೆಯನ್ನು ನೀರು ಹಾಕಿ ಪೇಸ್ಟ್ ಮಾಡಿ ತಲೆಗೆ ಹಚ್ಚುವುದರಿಂದ ಎಷ್ಟೇ ತಲೆನೋವಿದ್ದರೂ ಕಡಿಮೆ ಆಗ್ತದೆ. ಇದರ ಕಾಯಿ ನೋಡಲಿಕ್ಕೆ ದ್ರಾಕ್ಷಿ ಗೊಂಚಲಿನ ಹಾಗೆ ಇರ್ತದೆ. ಆ ಕಾಯಿಯನ್ನು ಸುಟ್ಟು ಕುರುವಿಗೆ ಹಚ್ಚುವುದರಿಂದ ಕುರು ಬೇಗ ಕಡಿಮೆ ಆಗ್ತದೆ. ಈ ಎಲೆ ತಂಪಿನ ಗುಣವನ್ನು ಹೊಂದಿರುವಂತಹದ್ದು. ಕಣ್ಣಿನ ಉರಿ ಇದ್ದರೂ ಸಹ ಇದನ್ನು ಉಪಯೋಗ ಮಾಡ್ಬೋದು. ನಂದಿ ಬಟ್ಟಲು, ಮಂಜಟ್ಲೆ, ರಂಜಬಟ್ಟಲು ಎಂಬ ನಾನಾ ರೂಪದ ಹೆಸರುಗಳು ಇದಕ್ಕಿದೆ. ದೇಹದ ನಂಜಿಗೆ ಇದರ ಬೇರನ್ನು ತೆಗೆದು ಕುಡಿಯುವುದರಿಂದ ನಂಜು ಬೇಗ ಕಡಿಮೆ ಆಗ್ತದೆ. ಗಣಪತಿಗೆ ಪ್ರಿಯವಾದ ಈ ಗರಿಕೆ ಕೇವಲ ಪೂಜೆಗೆ ಮಾತ್ರವಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಉರಿಮೂತ್ರ ಇರುವಾಗ ಇದನ್ನು ಜ್ಯೂಸ್ ಮಾಡಿ ಕುಡಿಯುವುದರಿಂದ ಉರಿಮೂತ್ರ ಕಡಿಮೆ ಆಗ್ತದೆ. ಗರಿಕೆಯ ಎಲೆ, ದಂಟು, ಬೇರು ಎಲ್ಲವೂ ಔಷಧಿ ಗುಣವನ್ನು ಹೊಂದಿರುವಂತಹದ್ದು. ನಿಶಕ್ತಿ, ರಕ್ತಹೀನತೆ, ಪಿತ್ತದೋಷಗಳು ಸಹ ಶಮನವಾಗ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಅಮೃತಬಳ್ಳಿ ಹೆಸರಿಗೆ ತಕ್ಕಂತೆ ಆರೋಗ್ಯಕ್ಕೆ ಅಮೃತ ಅಂತಲೇ ಹೇಳ್ಬೋದು. ಇದು ಕಹಿ ಗುಣವನ್ನು ಹೊಂದಿರುವಂತಹದ್ದು. ಮಧುಮೇಹಕ್ಕೆ, ಅಸ್ತಮ, ಶೀತ ಜ್ವರಗಳಿಗೆ ಇದು ರಾಮಬಾಣ. ನಮ್ಮನ್ನು ಕಾಡುವ ಡೆಂಗ್ಯೂ, ಚಿಕನ್ಗುನ್ಯಾ ಎಲ್ಲ ಬಗೆಯ ವೈರಲ್ ಫೀವರ್ಗೆ ಈ ಅಮೃತಬಳ್ಳಿ ಮದ್ದಾಗಿದೆ. ಈ ಬಳ್ಳಿ ಉಷ್ಣದ ಗುಣವನ್ನು ಹೊಂದಿರುವಂತಹದ್ದು.